ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳುತ್ತೆ ಆತನ ಪ್ರತಿಯೊಂದು ಉಪಕಾರಗಳನ್ನು ಮರಿಬೇಡ ಅಂತ ಹೇಳಿ. ಯಾಕೆ ಹೇಳ್ತೀನಂದರೆ, ದೇವರು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಅದ್ಭುತ ಮಾಡಿರ್ತಾನೆ, ಎಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿರ್ತಾನೆ. ಆದರೆ ಸ್ವಲ್ಪ ಸಮಯದಲ್ಲಿ ನಮಗೆ ಕಷ್ಟ, ದುಃಖ, ಕಣ್ಣೀರು ಬಂದಾಗ ಆ ಉಪಕಾರ ಎಲ್ಲ ನಾವು ಮರಿತೇವೆ. ಕಷ್ಟನೇ ದೊಡ್ಡದು ಅಂತ ಎಣಿಸ್ತೇವೆ. ಹಾಗಲ್ಲ, ಕಷ್ಟಗಳು, ಸಂಕಟಗಳು ಬಂದಾಗ ದೇವರು ನಮ್ಮ ಹಿಂದಿನ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳು ನೆನೆಸಿ ಆತನಿಗೆ ಕೃತಜ್ಞತೆ ಸ್ತುತಿ ಮಾಡುವಾಗ, ಆತನಿಗೆ ಥ್ಯಾಂಕ್ಸ್ ಗಿವಿಂಗ್ ಮಾಡುವಾಗ ಆ ಕಷ್ಟಗಳು ನಮಗೆ ದೇವರು ಅಲ್ಪ ಅಂತ ಮಾಡ್ತಾರೆ. ಕಷ್ಟಗಳು ಬಂದಾಗ ನಮ್ಮ ಸುತ್ತಮುತ್ತಲಿರೋ ಕಷ್ಟಗಳನ್ನು ನೋಡಿ ನಾವು ಹೆದರಬಾರ್ದು. ಆದರೆ ಆ ಕಷ್ಟಗಳನ್ನು ನೋಡಿ ನಾವು ಜಯಿಸಬೇಕು. ಆ ಕಷ್ಟಗಳ ಪರಿಸ್ಥಿತಿ ಮೇಲೆ ನಾವು ಅಧಿಕಾರ ತೆಗೆದುಕೊಂಡು ಅದಕ್ಕೆ ನಾವು ಮಾಸ್ಟರ್ ಆಗಿ ನಿಂತ್ಕೋಬೇಕು. ಬೈಬಲ್ ಹೇಳುತ್ತೆ, ಲೋಕದಲ್ಲಿ ಸಂಕಟ ಉಂಟು, ಆದರೆ ಹೆದರಬೇಡಿ, ನಾ ಅದನ್ನು ಜಯಿಸಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರತಿಯೊಂದು ರೋಗ, ಕಷ್ಟ, ದುಃಖ, ಕಣ್ಣೀರು, ಪ್ರತಿಯೊಂದು ಸಮಸ್ಯೆಗಳಿಗೆ ಒಂದೇ ಸಾರಿ ಜಯ ಕೊಟ್ಟಿದ್ದಾನೆ. ಸೊ ನಮ್ಮ ಕಷ್ಟಗಳಲ್ಲೂ ಕೂಡ ನಮಗೆ ಜಯ ಕೊಡ್ತಾನೆ. ನಾವು ನೋಡುವಾಗ ನಮಗೆ ಅದು ಕಷ್ಟ ಅನಿಸುತ್ತೆ, ಆದರೆ ನಿಜ ಏನಂದರೆ ಅದನ್ನು ನಾವು ಜಯಿಸಿದ್ದೇವೆ ಕ್ರಿಸ್ತನ ಮೂಲಕ. ಸೊ ನಿಮ್ಮ ಲೈಫಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ನೀವು ತಲೆಯಾಗಿ ಧೈರ್ಯವಾಗಿ ನೀವು ಜಯಿಸಬೇಕು. ಯಾಕಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಿಮಗೆ ಜಯ ಕೊಟ್ಟಿದ್ದಾನೆ. ಆತನ ಜಯ ನಿಮ್ಮದಾಗಿದೆ. ಸೊ ಯಾವ ವಿಷಯದಲ್ಲಿ ಸಂಕಟ ಪಡದೆ ಎಲ್ಲ ವಿಷಯಗಳಲ್ಲಿ ಯೇಸು ಸ್ವಾಮಿಗೆ, ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ. ಆಮೇನ್.